ರಾಸುಗಳು ಗರ್ಭಧರಿಸುವ ಉದ್ದೇಶದಿಂದ ಶಿಬಿರ. ಹಸುಗಳ ಆರೋಗ್ಯದ ಬಗ್ಗೆ ರೈತರಿಗೆ ಮಾಹಿತಿ. ಶಿರಾ ತಾಲೂಕಿನ ಗುಂಡಪ್ಪ ಚಿಕ್ಕೇನಹಳ್ಳಿ ಗ್ರಾಮದಲ್ಲಿ ರಾಸುಗಳ ಆರೋಗ್ಯ ದೃಷ್ಟಿಯಿಂದ ಪಶುವೈದ್ಯಕೀಯ ಇಲಾಖೆ, ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಬೆರಡು ರಾಸುಗಳ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಅಲ್ಲದೆ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು, ರೈತರು ಉತ್ಸಾಹದಿಂದ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶಿರಾ ಪಶುಪಾಲನೆ ಇಲಾಖೆಯ ಸಹಾಯ ನಿರ್ದೇಶಕ ಡಾಕ್ಟರ್ ಸಂಪತ್, ಬಂಜೆತನ ತಪಾಸಣಾ ನಿವಾರಣಾ ಶಿಬಿರವು ಹಸುಗಳ ಬಂಜೆತನ ನಿವಾರಣೆ ಜೊತೆಗೆ ರೈತರು ಹಾಲು ಉತ್ಪಾದನೆ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. ಅಲ್ಲದೆ ರಾಸುಗಳ ಬಂಜೆತನ ನಿವಾರಣೆಯಿಂದ ಹೈನುಗಾರಿಕೆಯಿಂದ ರೈತರಿಗೆ ಆರ್ಥಿಕ ಅನುಕೂಲವಾಗಲಿದೆ. ರಾಸುಗಳಿಗೆ ಆರೋಗ್ಯ ತಪಾಸಣೆ, ಉಚಿತ ಔಷಧ ವಿತರಣೆ ಮಾಡಲಾಯಿತು. ಇದು ರೈತರ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದರು. ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಏನು ನಮ್ಮ ಮರಳು ರಾಸುಗಳಿದಾವೋ ಅವನ್ನ ಚಿಕಿತ್ಸೆಗೆ ಒಳಪಡಿಸಿ ಅವನ್ನ ಮತ್ತೆ ಗಬ್ಬ ಮಾಡೋದು. ಈ ಮರಳು ರಾಸು ಯಾಕಾಗ್ತವೆ ಅಂದರೆ ಸುಮಾರು ಪ್ರಾಬ್ಲಮ್ ಇರುತ್ತೆ. ಒಂದು ನ್ಯೂಟ್ರಿಷನಲ್ಲು, ಒಂದು ಮ್ಯಾನೇಜ್ಮೆಂಟು, ಒಂದು ಹಾರ್ಮೋನಲ್ಲು. ಒಬ್ಬ ರೈತ ಒಂದು ಹಾರ್ಮೋನ್ ಇಂಜೆಕ್ಷನ್ಗೆ ಏನಾದ್ರು ಟ್ರೀಟ್ಮೆಂಟ್ ಬೇಕಾಗ್ತದಂದರೆ ಸುಮಾರು 2,500 3 ಸಾವಿರ ಖರ್ಚು ಮಾಡೋಕ್ಕಾಗುತ್ತೆ. ಇಲ್ಲಿ ಉಚಿತವಾಗಿ ಸರ್ಕಾರ ಅಂಥ ರಾಸುಗಳನ್ನ ಐಡೆಂಟಿಫೈ ಮಾಡಿಬಿಟ್ಟು ಉಚಿತವಾಗಿ ಆ ರಾಸುಗಳನ್ನ ಟ್ರ್ಯಾಕ್ ಮಾಡಿಬಿಟ್ಟು ಅವನ್ನ ಗಬ್ಬ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಈ ಪ್ರೋಸೆಸ್ ಇಲ್ಲಿಗೆ ನಿಲ್ಲಲ್ಲ, ಇದು ನಿರಂತರವಾಗಿ 3 ತಿಂಗಳ ನಂತರನೂ ಯಾವ ನಮ್ಮ ಬರಡು ರಾಸುಗಳಿದಾವೋ ಅವು ಚಿಕಿತ್ಸೆ ಆಗಿಬಿಟ್ಟು ಮತ್ತೆ ಫಲ ಕಟ್ಟೋವರೆಗೂ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗ್ತೇವೆ. ಇನ್ನು ಶಿಬಿರದಲ್ಲಿ ಶಿರಾ ತಾಲೂಕಿನ ಹಲವು ಭಾಗಗಳಿಂದ ರೈತರು ತಮ್ಮ ಹಸುಗಳೊಂದಿಗೆ ಆಗಮಿಸಿ ಶಿಬಿರದಿಂದ ಪ್ರಯೋಜನವನ್ನ ಪಡೆದುಕೊಂಡರು. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ.